ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ದೇವರು ನಿಮ್ಮನ್ನು ಆರೋಗ್ಯದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ, ಮಹಿಮೆಯಲ್ಲಿ, ಪರಲೋಕದ ಸಂಪೂರ್ಣ ದರ್ಶನದೊಂದಿಗೆ ದೇವರು ನಡೆಸ್ತಾ ಇರುವುದಕ್ಕಾಗಿ ಕರ್ತನಿಗೆ ಪವಿತ್ರ ಸಭೆಯಲ್ಲಿ ಕೋಟಿ ಕೋಟಿ ಸ್ತೋತ್ರವಾಗಲಿ. ದೇವ ಮಕ್ಕಳೇ, ಸತ್ಯವನ್ನು ಅರಿತುಕೊಳ್ಳ್ರಿ. ಸತ್ಯ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತದೆ. ಪಿಲಾತನು ಯೇಸು ಸ್ವಾಮಿಗೆ ಕೇಳಿದ ಪ್ರಶ್ನೆ, ಸತ್ಯ ಅಂದರೆ ಏನು? ಯೇಸುವೇ ಸತ್ಯವಾಗಿದ್ದನು, ಆತನಿಗೆ ಸತ್ಯ ಅಂತ ಕೇಳಿದರು. ಈಗ ನಿಜವಾಗಿ ಈಗಿನ ಕಾಲದಲ್ಲಿ ಯೇಸುವನ್ನು ಬದಿಗಿಟ್ಟುಕೊಂಡು ಸತ್ಯ ಎಲ್ಲಿದೆ ಅಂತ ಹುಡುಕಬೇಡ್ರಿ, ಆ ಕರ್ತನಲ್ಲಿ ಸತ್ಯ ಉಂಟು. ಇವತ್ತು ನಿಮ್ಮನ್ನೆಲ್ಲರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಪೀಟರ್ ಕಾರ್ಡರ್ಸ್ ಅವರು. ನಿಮಗೆ ಸ್ವಾಗತ ಪಾಸ್ಟರ್. ಇವತ್ತು ದೇವರ ವಾಕ್ಯಗಳ ಮುಖಾಂತರ ಜನರಿಗೆ, ಸುವಾರ್ತೆ ತಿಳಿಯದವರಿಗೆ, ಸುವಾರ್ತೆ ತಿಳಿದವರಿಗೂ ಕೂಡ ಸತ್ಯದ ವಿಷಯದಲ್ಲಿ ನಾವು ಮಾತನಾಡುವ. ಇವತ್ತು ಯಾವ ವಾಕ್ಯದಲ್ಲಿ ಮಾತನಾಡ್ತೀರಿ? ನಾವು ಇವತ್ತು ನೋಡುತ್ತೇವೆ, ನಮ್ಮ ಯೇಸು ಕ್ರಿಸ್ತನು ಪರ್ವತದಲ್ಲಿ ಮಾಡಿದ ಪ್ರಸಂಗದ ಬಗ್ಗೆ ನಾಡುವ. ಮತ್ತೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯವನ್ನು ಧ್ಯಾನ ಮಾಡುವ. ಓಕೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇಲ್ಲಿ ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ಮಾಡಿದ ಪ್ರಸಂಗದಲ್ಲಿ ಅದೇ ಶ್ರೇಷ್ಠವಾದ ಪ್ರಸಂಗ. ಇಡೀ ಬೈಬಲ್ಗೆ ಅತಿ ಪ್ರಸಿದ್ಧವಾದ ಪ್ರಸಂಗ ಅದು ಪರ್ವತದಲ್ಲಿ ಮಾಡಿದ ಪ್ರಸಂಗವಾಗಿದೆ. ಎಲ್ಲ ಶಿಷ್ಯರಿಗೆ ಆತನು ಪ್ರಸಂಗದಲ್ಲಿ ಮಾಡಿದ. ಅದರಲ್ಲಿ ನೋಡ್ತೇವೆ, ಪ್ರಥಮವಾಗಿ ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಂದರೆ ಆತ್ಮದಲ್ಲಿ ಬಡವರಾಗಿರುವುದಂದರೆ ಯಾವ ರೀತಿಯಲ್ಲಿ? ಇಲ್ಲಿ ಯೇಸು ಕ್ರಿಸ್ತನು ಅವರ ಆತ್ಮಿಕ ಜೀವಿತದಲ್ಲಿ, ಅಂದರೆ ಶಾರೀರಿಕದಲ್ಲಿ ಮಾತನಾಡೋಲ್ಲ, ಆತ್ಮದಲ್ಲಿ ಇನ್ನೂ ನಾನು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕು, ಇನ್ನು ನನಗೆ ದೇವರ ರಾಜ್ಯ ವಿಷಯ ನಾನು ಓದುವವನಾಗಬೇಕು, ಗ್ರಹಿಸುವನಾಗಬೇಕು, ಇನ್ನು ನಾನು ನೀತಿವಂತಿಕೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು, ಪರಿಸರದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು, ಇನ್ನೂ ದೇವರ ಜ್ಞಾನ ನನಗೆ ಬೇಕು, ಇನ್ನು ದೇವರಾತ್ಮ ವರಗಳು ಬೇಕು. ಈ ರೀತಿಯ ಆತ್ಮಿಕದಲ್ಲಿ ಯಾವಾಗಲೂ ತೃಪ್ತಿ ಇರಬಾರ್ದು. ತಾನು ಬಡವನು ಎಂದು ಯಾರು ಎನಿಸ್ತಾರೋ ಅವನಿಗೆ ದೇವರಾತ್ಮನು ವರಗಳನ್ನು, ಅಭಿಷೇಕವನ್ನು, ಜ್ಞಾನವನ್ನು ಕೊಡುತ್ತಾನೆ ಎಂದು ಇದು ಅರ್ಥವಾಗಿದೆ. ಅಂದರೆ ಅರ್ಥಾತ್ ಈಗ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಿಲ್ಲ, ಅವನು ಏನಾಗಿದ್ದಾನೆ? ರಕ್ಷಣೆ ಹೊಂದದವನು ತನಗೆ ಯೇಸು ಕ್ರಿಸ್ತನ ಅಗತ್ಯ ಉಂಟೆಂದು ತಿಳಿದುಕೊಳ್ಳಬೇಕು. ಹೌದು. ಈಗ ಯಾರು ರಕ್ಷಣೆ ಹೊಂದಲಿಲ್ಲ ಅಂಥವರಿಗಿದ್ದು ಅರ್ಥವಾಗಿದೆ. ಅವರು ಹೌದು, ತನ್ನ ಆತ್ಮದಲ್ಲಿ ತಾನು ಬಡವನೆಂದರೆ ನನಗೆ ಯೇಸು ಕ್ರಿಸ್ತನು ತನಗೆ ಬೇಕು ಅಂದರೆ ಯೇಸು ಕ್ರಿಸ್ತ ಇಲ್ಲದ ಆತ್ಮಿಕ ಜೀವಿತವು ಅದು ಬರಡಾಗಿದೆ. ಓಕೆ. ಈ ಲೋಕದಲ್ಲಿ ಹಣ, ಐಶ್ವರ್ಯ ಇರ್ತದೆ. ಅವರೆಲ್ಲರೂ ಅಂದರೆ ಯೇಸುವನ್ನು ಅಂಗೀಕರಿಸದೇ ಇರುವವರಾಗಿರ್ತಾರೆ. ಅವರ ಹಣ ಆಸ್ತಿದಲ್ಲೆಲ್ಲ ಐಶ್ವರ್ಯರಾಗಿರ್ತಾರೆ. ಅವರು ಏನು ಶ್ರೀಮಂತರ ದೇವರ ದೃಷ್ಟಿಯಲ್ಲಿ, ಅಥವಾ ದೇವರ ದೃಷ್ಟಿಯಲ್ಲಿ ಅವರ ಒಂದು ಸ್ಥಾನಮಾನ ಏನಾಗಿರ್ತಾರೆ? ಅವರ ದೇವರ ದೃಷ್ಟಿಯಲ್ಲಿ ಅವರು ಶ್ರೀಮಂತರಲ್ಲ. ಯಾಕಂದರೆ ದೇವರ ವಾಕ್ಯ ಇರ್ತದೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಇಷ್ಟೊಂದು ಶ್ರೀಮಂತಿಕರೆಲ್ಲ ಇದ್ದುಕೊಂಡು ಆತ್ಮ ನಷ್ಟಪಟ್ಟರೆ ಏನೂ ಪ್ರಯೋಜನವಿಲ್ಲ. ಅಂದರೆ ಆತ್ಮ ನಷ್ಟವಾದ್ರೆ ಹೌದು, ಅವನು ಇಡೀ ಲೋಕವನ್ನು ಬೇಕಾದ್ರೆ ಜಯಿಸ್ಕೊಳ್ಳಿ. ಹೌದು. ಆದ್ರೆ ಅವನ ಆತ್ಮದಲ್ಲಿ ಮೇ ಬಿ ಈಗ ಇರುವಂತ ಕೋಟ್ಯಾಧಿಪತಿಗಳು ಇರಬಹುದು ಲೋಕದಲ್ಲಿ, ನೋಡ್ತಾ ಇದ್ದೇವೆ ನಾವು ಅಲ್ವಾ? ಅವರು ಇಡೀ ಲೋಕವನ್ನೇ ಬೇಕಾದ್ರೆ ಗೆದ್ದುಕೊಂಡು ಅಲ್ವಾ, ಹಣ, ಐಶ್ವರ್ಯ ಮತ್ತೆ ಎಲ್ಲದರಲ್ಲಿ. ಆದ್ರೆ ಅವ್ರ ಆತ್ಮ ನಷ್ಟ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಅವರು ಬೆಂಕಿಯ ಬಾಯಿಗೆ ಅಥವಾ ಅಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ಅವರಿಗೆ ಸಿಗುವಂತ ಪಾಲು ಗಂಧಕ ಬೆಂಕಿ ಇಮಿಡಿಯೇಟ್. ಅಂದ್ರೆ ಒಬ್ಬ ವ್ಯಕ್ತಿ ಈ ಲೋಕದ ತನ್ನ ಶರೀರ ಅಂದ್ರೆ ತನ್ನ ಉಸಿರು ಹೋದ ಕೂಡಲೇ, ಮೂಗಿನ ಒಂದು ಉಸಿರು ಹೋದ ಕೂಡಲೇ ಒಬ್ಬ ವ್ಯಕ್ತಿ ಸಾಯುತ್ತಾನೆ, ಶರೀರದಲ್ಲಿ ಸಾಯುತ್ತಾನೆ. ಸತ್ತ ಇಮಿಡಿಯೇಟ್ ಅವನ ಆತ್ಮ ಯಾರು ಈ ಲೋಕದಲ್ಲಿ ಜೀವಿತ ಇರುವಾಗ ಯೇಸು ಕ್ರಿಸ್ತನ ಜೀವಿತ ದೇವರು ಆತನ ನಿತ್ಯ ಜೀವ ಎಂಬುದೇ ಕಂಡುಕೊಳ್ಳುವುದಿಲ್ಲವೋ, ಆತನ ಅಂಗೀಕಾರ ಮಾಡುವುದಿಲ್ಲವೋ, ಆತನ ಮಾರ್ಗದಲ್ಲಿ ನಡೆಯುವುದಿಲ್ಲವೋ, ತುಂಬ ಶ್ರೀಮಂತಿಗಿರಬಹುದು, ತುಂಬ ಆಸ್ತಿ ಪಾಸ್ತಿ ಇರಬಹುದು, ಕೋಟಿ ಕೋಟಿ ಅಂತ ಬಂಗಾರ ಹಣ ಇರಬಹುದು, ಆದರೆ ಅವನು ಸತ್ತ ಕೂಡ ಅವನ ಆತ್ಮ ಕೂಡಲೇ ನರಕಕ್ಕೆ ಹೋಗ್ತದೆ, ಇಮಿಡಿಯೇಟ್ ನರಕಕ್ಕೆ ಹೋಗ್ತದೆ. ಅಂದರೆ ಈಗ ಅಂದ್ರೆ ದೇಹದಲ್ಲಿ ಇರುವಾಗಲೇ ಇದೊಂದು ಅವಕಾಶ. ಹೌದು ಅಲ್ವಾ? ಹೌದು. ಅಂದ್ರೆ ಯಾರೇ ಆಗಿರಬಹುದು, ಅದಕ್ಕೆ ಜಾತಿ, ಕುಲ, ಭಾಷೆ ಏನು ಇಲ್ಲ, ಹುಡುಗಿ, ಹುಡುಗ, ಏನು ದೊಡ್ಡವರು, ಚಿಕ್ಕವರು ಏನು ಇಲ್ಲ. ಏನಿಲ್ಲ. ಆತ್ಮದಲ್ಲಿ ಅವರು ರಕ್ಷಣೆ ಹೊಂದಲೇಬೇಕು. ಬೇಕು ಅಲ್ವಾ? ಹೌದು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಹೌದು. ಅಂದ್ರೆ
ಯಾರೆಲ್ಲ ಕರ್ತನನ್ನು ಅಂಗೀಕರಿಸ್ತಾರೋ ಅವರ ಈ ಲೋಕದಲ್ಲಿ ಮೇ ಬಿ ಅವರು ಸ್ವಲ್ಪ ಆರ್ಥಿಕವಾಗಿ ಬಡವರಾಗಿದ್ರೂ ಕೂಡ ಪರಲೋಕ ರಾಜ್ಯದಲ್ಲಿ ಅವರು ಶ್ರೇಷ್ಠರು, ಶ್ರೀಮಂತರು, ದೇವರ ರಾಜ್ಯದ ಮಕ್ಕಳಾಗಿರ್ತಾರೆ ಅಲ್ವಾ. ಹಾಗಾದ್ರೆ ಆತ್ಮದಲ್ಲಿ ಬಡತನ ಅಂದ್ರೆ ಯಾವ ರೀತಿ ಅಂದ್ರೆ, ಕೆಲವರು ಏನು ಗೊತ್ತಾ, ಮಕ್ಕಳು ಅಂದ್ರೆ ಈಗ ದೇವರ ರಾಜ್ಯದಲ್ಲಿ ಬರ್ತಾರೆ, ಕೆಲವೊಂದ್ಸಲ ಹಠ, ಕೆಲವೊಂದ್ಸಲ ವಿಧೇಯತೆ ಇರುವುದಿಲ್ಲ. ಈ ವಿಷಯದಲ್ಲಿ ಏನು ಹೇಳಲಿಕ್ಕೆ? ಹೌದು, ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಇದನ್ನು ಮತ್ತೆ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-4ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಇಲ್ಲಿ ಯೇಸು ಕ್ರಿಸ್ತ ವಿವರಿಸ್ತಾನೆ ಆತ್ಮದಲ್ಲಿ ಬಡವರ ಬಗ್ಗೆ. ಮತ್ತೆ 18:1-4ನೇ ವಾಕ್ಯದಲ್ಲಿ, ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನ್ನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ. ಎಷ್ಟು ಅವನು ಪ್ರಾಯದವನಾಗ್ಬೋದು, ಎಷ್ಟು ಶ್ರೀಮಂತನಾಗ್ಬೋದು, ಅವನು ತನ್ನ ಆತ್ಮದಲ್ಲಿ ದೇವರ ವಾಕ್ಯದ ಮುಂದೆ, ದೇವರ ಮುಂದೆ ತನ್ನನ್ನೇ ತಗ್ಗಿಸಿಕೊಳ್ಳುವುದಿಲ್ಲ. ದೇವರ ವಾಕ್ಯ ಹೌದು, ಸತ್ಯ ವಾಕ್ಯ, ಎಲ್ಲಕ್ಕಿಂತಲೂ ಅತಿ ಶ್ರೇಷ್ಠವಾದ ದೇವರ ವಾಕ್ಯವಾಗಿದೆ. ಈ ಭೂಮಿ ಆಕಾಶವು ಅಳಿದು ಹೋಗಬಹುದು, ಅದೇ ದೇವರ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ. ಈ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಯಾರು ಈ ವಾಕ್ಯ ಯೇಸು ಕ್ರಿಸ್ತನಿಂದ ನಂಬುತ್ತಾನೆ, ಯಾರು ಈ ವಾಕ್ಯದ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ, ಆ ದೇವರ ವಾಕ್ಯನ ಅಂಗೀಕಾರ ಮಾಡ್ತಾನೆ, ಆ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯನಾಗುತ್ತಾನೆ, ಅವನು ಮಾತ್ರ ಪರಲೋಕದಲ್ಲಿ ಹೆಚ್ಚಿನ ಅದರ್ಥ ಅವನು ಪರಲೋಕಕ್ಕೆ ಪಾಲುಗಾರರಾಗ್ತಾನೆ. ಆಶೀರ್ವಾದಗಳನ್ನು ಎಲ್ಲವನ್ನು ಹೊಂದಿಕೊಳ್ಳುತ್ತಾನೆ. ಆತ್ಮದಲ್ಲಿ ಬಡವರಾಗಿರುವುದಂದ್ರೆ ಚಿಕ್ಕ ಮಕ್ಕಳಂತೆ ತನ್ನನ್ನು ತಗ್ಗಿಸಿಕೊಳ್ಬೇಕು ಅಲ್ವಾ. ತನ್ನ ಶಿಷ್ಯರಿಗೆ ಶುಶುಭವ ಇರಬೇಕಂತಲೂ ಸಹೋದರ ಪಾಪಗಳನ್ನು ಕ್ಷಮಿಸಬೇಕೆಂದು ಬೋಧಿಸಿ ಅಲ್ವಾ ಯೇಸು ಸ್ವಾಮಿ. ಅಂದ್ರೆ ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ಖಂಡಿತವಾಗಿ ಪರಲೋಕ ರಾಜ್ಯ. ಈ ಸ್ವಭಾವಗಳು ಬರುವುದು ಹೇಗಂದ್ರೆ, ಕೆಲವೊಮ್ಮೆ ಅದು ವಾಕ್ಯದಲ್ಲಿ ಅವರು ಇರ್ತಾರೆ, ದೇವರ ರಾಜ್ಯದಲ್ಲಿ ಬರ್ತಾರೆ, ಆದರೆ ತಗ್ಗಿಸಿಕೊಳ್ಳುವಿಕೆ, ಸ್ವಲ್ಪ ಹಠ, ಮತ್ತೆ ಕೆಲವೊಮ್ಮೆ ವಿಧೇಯತೆ ಆಗುವುದಿಲ್ಲ, ಅಥವಾ ವಾಕ್ಯಗಳನ್ನು ಮೀರಿ ನಡೀತಾರೆ. ದೇವರ ವಾಕ್ಯವನ್ನು ಬೇಕಂತಲೇ ಆ ವಾಕ್ಯ ತಿಳಿದ್ರೂ ಕೂಡ ಅದನ್ನು ಮುರಿಯುವಂಥದ್ದು. ಇದಕ್ಕೆ ಯಾವ ರೀತಿ ನೀವು? ಇದೆಂದರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ನಂತರ ಒಬ್ಬ ವಿಶ್ವಾಸಿಯು ಪ್ರತಿದಿನ ಆತನ ತನ್ನ ಜೀವಿತವನ್ನು ಅಂದರೆ ಪವಿತ್ರಾತ್ಮನ ಅಧೀನಕ್ಕೆ ಅವನು ಒಪ್ಪಿಸಿಕೊಡೋನಾಗಬೇಕು. ಅಂದರೆ ಯೇಸು ಕ್ರಿಸ್ತ ಅಂಗೀಕಾರ ಮಾಡುವಾಗ ನೋಡಿ, ಯೇಸು ಅಂಗೀಕಾರ ಮಾಡುವ ಮೊದಲು ಅವನಲ್ಲಿ ಆ ಪೂರ್ವದ ಬಂದ ಆ ಸ್ವಭಾವ, ಆದಾಮನ ಸ್ವಭಾವ ಪ್ರತಿಯೊಬ್ಬರಲ್ಲಿ ಉಂಟು, ಅದು ಎಲ್ಲಿಯೂ ಹೋಗ್ತಿಲ್ಲ. ಅದನ್ನು ಯೇಸು ಅಂಗೀಕಾರ ಮಾಡುವಾಗ ಯೇಸು ಕ್ರಿಸ್ತನ ಸ್ವಭಾವ ಅಥವಾ ಪವಿತ್ರಾತ್ಮ ಅವರೊಳಗೆ ಬರ್ತಾನೆ. ಈಗ ಪವಿತ್ರಾತ್ಮನು ಒಬ್ಬ ವಿಶ್ವಾಸಿ ಒಳಗೆ ಬಂದ ನಂತರ ಆತನು ಗುಣಗಳು ತೆಗೆದುಕೊಂಡು ಬರ್ತಾನೆ. ಈಗ ಈ ಒಬ್ಬ ವಿಶ್ವಾಸಿ 2 ರೀತಿ ಯುದ್ಧಗಳಾಗ್ತವೆ. ನಾವು ಅದನ್ನು ನೋಡ್ತೇವೆ. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16-24ನೇ ವಾಕ್ಯ ತನಕ ನಾವು ಅದನ್ನು ಧ್ಯಾನ ಮಾಡುವರಾಗುವ. ಗಲಾತ್ಯನ್ ಚಾಪ್ಟರ್ 5:16-24 ತನಕ ಅದು ತುಂಬ ಎಕ್ಸ್ಪ್ಲೇನ್ ಮಾಡಿದೆ. 16ನೇ ವಾಕ್ಯದಿಂದ ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನಕ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ.
ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಅಭಿಲಾಷೆಗೆ ಸ್ವಇಚ್ಛಾಭಿಲಾಷೆಗೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡಿ, ಇಲ್ಲಿ ಅತಿ ಸ್ಪಷ್ಟ ಅಪೊಸ್ತಲ ಹೇಳ್ತಾನೆ, ಒಬ್ಬನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋ ಮೊದಲು ಪ್ರತಿಯೊಬ್ಬರಲ್ಲಿ ಆ ಶರೀರಾಧೀನ ಸ್ವಭಾವ ಪ್ರತಿಯೊಬ್ಬರು ಉಂಟು, ರಕ್ತ ಮಾಂಸದ ಗುಣಗಳು. ಈಗ ಯೇಸು ಅಂಗೀಕಾರ ಮಾಡುವಾಗ ಪವಿತ್ರಾತ್ಮನು ನಮ್ಮ ಒಳಗೆ ಬರ್ತಾನೆ, ಯಾರೇ ಒಬ್ಬ ವಿಶ್ವಾಸದಲ್ಲಿ ಬರ್ತಾನೆ. ಈಗ ಪವಿತ್ರಾತ್ಮನು ಯಾವಾಗ ಒಬ್ಬ ವಿಶ್ವಾಸದಲ್ಲಿ ಬರ್ತಾನೋ ಅಂದಿನಿಂದ ಪವಿತ್ರಾತ್ಮ ಅವನಿಗೆ ಹೇಳ್ತದೆ, ಮಗ ಪ್ರಾರ್ಥನೆ ಮಾಡು, ವಾಕ್ಯ ಓದು, ವಾಕ್ಯದ ಪರ ನಡೆ ಎಂಬುದಾಗಿ ಪವಿತ್ರಾತ್ಮ ಮೆಲ್ಲ ನಮ್ಮ ಆತ್ಮದಲ್ಲಿ ಏನು ಮಾಡ್ತದೆ, ನಮ್ಮ ಅಂತರಾತ್ಮ ಮಾತನಾಡ್ತದೆ. ಇದು ತಪ್ಪು, ಇದು ನೀನು ಮಾಡಬೇಡ ಎಂಬುದಾಗಿ. ಈಗ ಎರಡೂ ಸ್ವಭಾವಗಳ ಮೇಲೆ ಹೋರಾಟ ಮಾಡ್ತದೆ. ಒಂದು ಶರೀರಾಧೀನ ಸ್ವಭಾವ, ಮತ್ತೊಂದು ದಿವಸಕಂಕರ ಮಾಡಿ ನಿಮಿತ್ತಾಗಿ ಪವಿತ್ರಾತ್ಮ ಅವನಲ್ಲಿ ಇದ್ದುಕೊಂಡು ಅವನ ಆತ್ಮ ಏನು ಮಾಡ್ತದೆ, ಅವನ ವಿರುದ್ಧ ಹೋರಾಟ ಮಾಡ್ತದೆ. ಈಗ ಆ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿದ ಸ್ನಾನ ತೆಗೆದುಕೊಂಡು ವಿಶ್ವಾಸಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ತಾನು ಯೇಸು ಅಂಗೀಕಾರ ಮಾಡುವಾಗ ನೀರಿನಲ್ಲಿ ಮುಳುಗಿದ ಸ್ನಾನ ತೆಗೆದುಕೊಳ್ಳುವಾಗ ಅವನ ದೇವರ ಮುಂದೆ ಈ ಪ್ರತಿಜ್ಞೆ ಮಾಡಿದ್ದಾನೆ, ಏನೆಂದರೆ ನಾನು ಈ ದಿನ ನನ್ನ ಪಾಪಾದಿನ ಸ್ವಭಾವಕ್ಕೆ ನಾನು ಸಾಯುತ್ತೇನೆ, ಅಥವಾ ನಾನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರನಾಗುತ್ತೇನೆ, ಯೇಸು ಪುನರುತ್ಥಾನವನ್ನು ಪಾಲುಗಾರನಾಗಿದ್ದೇನೆ ಎಂಬುದಾಗಿ ಅವನು ನಿರ್ಧಾರ ಮಾಡಿಕೊಳ್ತಾನೆ. ಆ ನಿರ್ಧಾರವನ್ನು ಆ ದಿನ ನೆನಪಿ ತಂದುಕೊಂಡು, ಹೌದು ಆ ದಿನ ನಿರ್ಧಾರ ಮಾಡಿದ್ದೇನೆ, ಏನೆಂದರೆ ನಾನು ನನ್ನ ಶರೀರದ ಸ್ವಭಾವವನ್ನು ಪರಿಪೂರ್ಣ ದಪನ ಮಾಡಿದ್ದೇನೆ, ಅಥವಾ ಅದನ್ನು ನಾನು ಕ್ರೂಜಿಗೆ ಹಾಕಿದ್ದೇನೆ ನಂಬಿಕೆ ಮುಖಾಂತರ. ಈಗ ನಾನು ಜೀವಿಸುವುದು ಹೇಗೆಂದರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ತನಗೆ ಕೊಟ್ಟ ಪವಿತ್ರಾತ್ಮ ಅನುಸರಿಸಿ ನಾನು ನಡೆಯಬೇಕು ಎಂಬುದು ಅವನು ಎನಿಸಿಕೊಂಡು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವುದಾದರೆ, ಅಥವಾ ದೇವರ ವಾಕ್ಯಕ್ಕೆ ವಿಧಿಯಾಗುವುದಾದರೆ ಅವನ ಶರೀರದ ಸ್ವಭಾವಗಳು ಏನಿರ್ತದೆ, ದಿನೇ ಅದು ಆ ಗುಣಗಳು ಮಾಯವಾಗ್ತವೆ. ಅಂದರೆ ಅದು ಆ ಸ್ವಭಾವನಲ್ಲಿ ದೊರೆತನ ಮಾಡುವುದಿಲ್ಲ. ಅಂದರೆ ದೇವರ ವಾಕ್ಯವನ್ನು ಓದುವಾಗ ಶಿಷ್ಯರಿಗೆ ಹೇಳಿದಂತೆ ಯೋಹಾನ 15:1 ಈಗಲಾದರೂ ನೀವು ಶುದ್ಧರಾಗಿದ್ದೀರಿ ಅಲ್ವಾ. ಹೌದು, ದೇವರ ವಾಕ್ಯವನ್ನು ಅವರು ಓದ್ತಾ ಹೋಗುವಾಗ ಪ್ರತಿದಿನ ಅವರು ಏನಾಗ್ತಾರೆ, ಶುದ್ಧತೆಗೆ ಬರ್ತಾರೆ. ಮತ್ತೆ ಈ ಸ್ವಭಾವಗಳು ಅಂತದೆ ಆ ದೇವರ ವಾಕ್ಯಕ್ಕೆ ಅವರು ವಿಧೇಯನಾಗುವಾಗ ಅವರು ಈ ಸ್ವಭಾವ ಹಾಗೆ ಮಾಡ್ತಾರೆ. ಈ ಸ್ವಭಾವಕ್ಕೆ ಅವರು ಗುಲಾಮರಾಗುವುದಿಲ್ಲ. ಅದೇ ಬದಲು ಏನು ಮಾಡ್ತಾರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವುದು ಅರ್ಥ ಆಗಿದೆ. ಪವಿತ್ರಾತ್ಮ ಯಾವಾಗಲೂ ವಾಕ್ಯಕ್ಕೆ ವಿಧೇಯನಾಗಲಿಕ್ಕೆ ಆತ್ಮದಲ್ಲಿ ನಿಮಗೆ ಪ್ರೇರಣೆ ಕೊಡ್ತಾನೆ. ಖಂಡಿತ ಪವಿತ್ರಾತ್ಮ ಸತ್ಯದಾತ್ಮನಾಗ್ತಾನೆ. ಯಾರು ಪವಿತ್ರಾತ್ಮನ ಸ್ವರ ಕೇಳಿ ದೇವರ ವಾಕ್ಯಕ್ಕೆ ವಿಧೇಯನಾಗ್ತಾನೋ ಆಗ ಅವನಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಪವಿತ್ರ 9 ಗುಣಗಳ ಮೇಲೆ ತೋರಲ್ಪಡುತ್ತವೆ. ಅಂದರೆ ಯಾರು ಲೋಕಕ್ಕೆ ಸತ್ಯ ಹೋಗ್ತಾರೆ, ಅವರು ಶರೀರ ಭಾವ ಅಭಿಲಾಷೆಯನ್ನು ಅಂದ್ರೆ ಶರೀರದ ಕರ್ಮದ ಫಲಗಳನ್ನು ಅವರು ಹಾಗೆ ಮಾಡ್ತಾರೆ. ಯಾಕಂದ್ರೆ ಅವರವರುವ ದೇವರ ಆತ್ಮ ಅದನ್ನೆಲ್ಲವನ್ನು ತ್ಯಜಿಸುವಂತೆ ಕೃಪೆ ಕೊಡ್ತಾನೆ. ಅಷ್ಟೆಲ್ಲ ಅದು ಅದರ ವಿರೋಧವಾಗಿ ನಿಲ್ಲುವುದಕ್ಕೂ ಅದು ಸುಳ್ಳು, ಇದು ಮಾಡಿದ್ರೆ ದೇವರ ರಾಜ್ಯಕ್ಕೂ ಅಥವಾ ಇದು ನಿನ್ನ ಜೀವಿತಕ್ಕೂ ಅಥವಾ ದೇವರ ಆಲಯವಾಗಿರೋ ನಿನಗೂ ಅದು ಏನಿಲ್ಲ, ಅದು ಏನು ಒಳ್ಳೇದಲ್ಲ. ಇದು ಆತ್ಮಿಕ ಬೆಳವಣಿಗೆ ಕುಂಠಿತದಾಗ್ತದೆ ಅಲ್ವಾ. ಅದನ್ನು ತೋರಿಸಿಕೊಡ್ತದೆ ಪವಿತ್ರ. ಈ ಫಲಗಳು 9 ಅದು ನಮ್ಮ ಜೀವಿತದಲ್ಲಿ ಆಟೋಮೆಟಿಕ್ ಆಗಿ ತೋರಲ್ಪಡ್ತವೆ. ಹಾಗೆ ಅವನು ಏನು ಮಾಡ್ತಾನೆ, ಅದನ್ನ ಶರೀರದ ಸ್ವಭಾವ, ಮತ್ಸರ, ಹಾಗೆ ಹೊಟ್ಟೆ ಕಿಚ್ಚು, ಜಗಳ, ಇದೆಲ್ಲ ಅವನು ಏನು ಮಾಡ್ತಾನೆ, ಹಾಗೆ ಮಾಡ್ತಾನೆ. ಅದು ಅವನಿಗೆ ಪಾಪಕ್ಕೆ ಪ್ರೇರಣೆ ಮಾಡಿದ್ರು ಸಹ ಅವನು ಏನು ಮಾಡ್ತಾನೆ, ಈ ದೇವರಾತ್ಮನ ಸ್ವರಕ್ಕೆ ಅವನು ವಿಧೇಯನಾದ ನಿಮಿತ್ತವಾಗಿ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ತಾನು ಒಪ್ಪಿಸ್ಕೊಟ್ಟ ನಿಮಿತ್ತವಾಗಿ ಆತನ ಏನು ಮಾಡ್ತಾನೆ, ಪವಿತ್ರಾತ್ಮನ ಸಹಾಯದಿಂದ ಆ ಶರೀರದ ಸ್ವಭಾವವನ್ನು ಅವನು ಹಾಗೆ ಮಾಡ್ತಾನೆ. ಅವನ ಶರೀರ ಅವನಿಗೆ ಮತ್ಸರ ಮಾಡಿ ಹೇಳಿದ್ರು ಅವನು ಮತ್ಸರ ಮಾಡಿದ್ರು, ಯಾಕೆ ಅವನಿಗೆ ಗೊತ್ತುಂಟು ಅದು ಪಾಪ ಎಂಬುದಾಗಿ. ಅದನ್ನು ಹಾಗೆ ಮಾಡ್ತಾನೆ. ಹಾಗೆ ಮಾಡಿ ನಿಮಿತ್ತವಾಗಿ ಪರಿಪೂರ್ಣ ಪವಿತ್ರಾತ್ಮನ ಅವನ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ಎಷ್ಟು ತನಕ ಒಬ್ಬ ವಿಶ್ವಾಸಿಯು ತನ್ನ ಆತ್ಮಿಕ ಜೀವಿತವನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವುದಿಲ್ಲವೋ ಅಥವಾ ಪವಿತ್ರಾತ್ಮನ ಸ್ವಲ್ಪ ನಡೆಯಕ್ಕೆ ಅವನು ಸಣ್ಣ ಸಮರ್ಪಣೆ ಮಾಡೋದಿಲ್ಲೋ ಆ ವಿಶ್ವಾಸಿಗೆ ಏನಾಗ್ತದೆ, ಆ ಶರೀರದ ಸ್ವಭಾವವೇ ಅವನಿಗೆ ತೋರಿ ಬರ್ತವೆ. ಅವನು ಆ ಶರೀರದ ಸ್ವಭಾವ ಪ್ರಕಾರವೇ ನಡೆಯುತ್ತಾನೆ, ಅವನು ಪಾಪ ಮಾಡ್ತಾನೆ, ಮತ್ಸರ ಮಾಡ್ತಾನೆ. ಮತ್ತು ಅಂಥವರು ಪರಲೋಕ ರಾಜ್ಯದ ಆಶೀರ್ವಾದ ಹೊಂದಿರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನಿಂದ ವಾಕ್ಯದ ಅರ್ಥವಾಗಿದೆ. ಅಂಥವರು ಪರಲೋಕದ ಯಾವ ಆಶೀರ್ವಾದವು, ಪವಿತ್ರಾತ್ಮನ ಆಶೀರ್ವಾದವಾಗಲಿ, ದೇವರು ಕೂಡ ಆಶೀರ್ವಾದವಾಗಲಿ, ನಿತ್ಯ ಜೀವ ಆ ರೂಪಾಂತರದಲ್ಲಿ ಪಾಲ್ಗೊಳ್ಳೋಕ್ಕೆ ಆಗುವುದಿಲ್ಲ ಎಂಬುದಾಗಿ ಅದು ಅರ್ಥವಾಗಿದೆ. ಅಂದರೆ ನಮಗೆ ತಿಳಿದ ಮೇಲೆ ಬೇಕಂತ ಪಾಪ ಮಾಡಿದ್ರೆ ಅಲ್ವಾ, ಹೌದು, ಮತ್ತೆ ಬೇರೆ ಯಜ್ಞ ಇಲ್ಲ ಅಲ್ವಾ. ಹೌದು. ಈಗ ಪವಿತ್ರಾತ್ಮನು ಈಗ ತುಂಬಾ ಸಲ ಹೇಳ್ತಾರೆ ತುಂಬಾ ಜನರು, ಪಾಸ್ಟರ್ ನನಗೆ ಸಿಟ್ಟು ಬರ್ತದೆ, ಸೇವಕರು ನನಗೆ
ಕೆಲವೊಮ್ಮೆ ನಾನು ಏನು ಮಾಡ್ತೇನೆ ಅಂತ ಗೊತ್ತಿರುವುದಿಲ್ಲ, ಹಠ ಇರ್ತದೆ ನನ್ನ ಜೀವಿತದಲ್ಲಿ. ಏನು ಕೆಲವೊಮ್ಮೆ ನಾನು ಯಾವ ರೀತಿ ಮಾತನಾಡ್ತೇನೆ, ಮಾತಿನ ಮೇಲೆ ನಾಲಿಗೆ ಮೇಲೆ ನನಗೆ ಹತೋಟಿ ಇರುವುದಿಲ್ಲ. ಈ ವಿಷಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಯಾಕೆಂದರೆ ನೋಡಿ, ಈಗ ನಿಜವಾಗಿ ನೋಡಿ, ಇನ್ನು ಇದ ವಾಕ್ಯ ನಮಗೆ ಅತಿ ಸ್ಪಷ್ಟಪಡಿಸ್ತೇನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 6-8 ವಾಕ್ಯ ಓದಿ, ಅದರ ನಿಮಗೆ ಅದರ ಬಗ್ಗೆ ಕ್ಲಿಯರ್ ಮಾಡ್ತಾರೆ. ರೋಮಾಪುರದ ಬರೆದ ಪತ್ರಿಕೆ 8ನೇ ಒಂದೇ ರೋಮಾಪುರ 8 5ನೇ ವಾಕ್ಯದಿಂದ 8ನೇ ವಾಕ್ಯದಿಂದ ಓದಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಲಾರರು. ಅತಿ ಸ್ಪಷ್ಟ ಹೇಳ್ತಾರೆ ನೋಡಿ. ಈಗ ಈ ಸಂಕರ ಮಾಡಿದ್ದಾನೆ, ನೀನು ತಿಳಿದುಕೊಂಡಿದ್ದಾನೆ, ಸತ್ಯ ಗೊತ್ತುಂಟು. ಆದರೆ ಅವನು ತನ್ನ ಮನಸ್ಸನ್ನು, ಇದು ಮೇನ್ ಮನಸ್ಸು, ತನ್ನ ಮನಸ್ಸನ್ನು ನಾವಾಗಿ ಏನು ಮಾಡಬೇಕು? ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಬೇಕು. ಅದು ನಮ್ಮ ಕೆಲಸವಾಗಿದೆ ದಿನಾಲು. ಹೇಗೆ ನೋಡಿ, ನಮಗೆ ಹಸಿವೆ ಆಗ್ತದೆ ಅಲ್ಲ, ಹಸಿವೆ ಆಗುವಾಗ ನಾವೇನು ಮಾಡ್ತೇವೆ? ಊಟ ಮಾಡಲಿಕ್ಕೆ ನಾವು ಒಪ್ಪಿಸ್ಕೊಡ್ತಲ್ಲ. ಈಗ ನಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿ ಒಳ್ಳೆಯ ಟೇಬಲ್ನಲ್ಲಿ ಅಡುಗೆ ಮಾಡಿ ಇಟ್ಟಿದ್ದಾರೆ, ಮಾಂಸ ಇಟ್ಟಿದ್ದಾರೆ, ಮೀನು ಇಟ್ಟಿದ್ದಾರೆ, ಇದು ಇಟ್ಟಿದ್ದಾರೆ. ಈಗ ನೀವು ಊಟ ಮಾಡಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡೋದೆ, ಅದು ತೆಗೆದು ಬಾಯಿಗೆ ಹಾಕಿದ್ರೆ ಆಟೋಮೆಟಿಕ್ ಮೇಜಿನವರು ಊಟ ಒಳಗೆ ಬರ್ತದ? ಇಲ್ಲ, ನೀವು ಒಪ್ಪಿಸ್ಕೊಡ್ಬೇಕು. ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿಯು ಸತ್ಯ ಅವನಿಗೆ ಗೊತ್ತುಂಟು, ಹೀಗೆ ಸತ್ಯ ಕೇಳ್ತಾನೆ. ಕೇಳಿದ ನಂತರ ಅವನಾಗಿ ಆ ಸತ್ಯ ಅವನು ಕೈಕೊಂಡು ನಡೆಯುವುದಕ್ಕೆಂದರೆ ಸತ್ಯದ ಆತ್ಮನು ಪವಿತ್ರಾತ್ಮನು ಆಗಿದ್ದಾನೆ. ಪವಿತ್ರಾತ್ಮ ಮತ್ತು ಸತ್ಯ ಒಟ್ಟಿಗೆ, ಪವಿತ್ರಾತ್ಮನು ವಾಕ್ಯ ಬಿಟ್ಟು ಮಾತನಾಡೋದಿಲ್ಲ, ವಾಕ್ಯ ಮತ್ತು ಪವಿತ್ರಾತ್ಮನು ಜೊತೆಯಾಗಿ. ಆದರೆ ಆ ವಾಕ್ಯಕ್ಕೆ ಅವನು ವಿಧಿನಲ್ಲಿ ಒಪ್ಪಿಸಿಕೊಡುತ್ತಾನೋ ಆಗ ಪವಿತ್ರಾತ್ಮನ ಮಾಡ್ತಾನೆ, ಅವನ ಮೇಲೆ 100% ಕಂಟ್ರೋಲ್ ತೆಗೆದುಕೊಳ್ಳುತ್ತಾನೆ ಅವನ ಮನಸ್ಸಿನ ಮೇಲೆ. ಮತ್ತು ಆ ಮನಸ್ಸು ಪವಿತ್ರ ಅದನ್ನಾಗುವ ನಿಮಿತ್ತವೇ ಅವನಲ್ಲಿ ಯಾವಾಗಲೂ ದೇವರ ಶಾಂತಿ, ಸಮಾಧಾನ, ಜೀವ ಇರುತ್ತದೆ. ಅದು ಯಾವೊಬ್ಬ ವಿಶ್ವಾಸಿ ತನ್ನ ಮನಸ್ಸನ್ನು ಪವಿತ್ರಾತ್ಮ ಒಪ್ಪಿಸಿಕೊಡದೆ ತನ್ನ ಶರೀರಾಧೀನ ಸ್ವಭಾವಗಳ ಮೇಲೆ ಮನಸ್ಸಿಡುವುದಂತಾದರೆ ಸರ್ವದ ಕರ್ಮಗಳು ಯಾವುದು? ಜಾರತ್ವ, ನಾಚಿಕತನ, ಬಂಡುತನ, ಇದೆಲ್ಲ ಅದರ ಮೇಲೆ ಅವನು ಮನಸ್ಸಿಡುತ್ತಾರೆ. ಅದೇ ಆ ಮನಸ್ಸು ಏನಿರ್ತದೆ ದೇವರ ನಿಯಮಗಳಾಗಿದೆ ಆಗುವುದಿಲ್ಲ. ಅಂಥ ಮನಸ್ಸು ಏನು ಮಾಡ್ತದೆ? ಮರಣ. ಅಂದರೆ ಆ ಮನಸ್ಸಿನಲ್ಲಿ ನಡೆಯುವ ವಿಶ್ವಾಸಿಗೆ ಅವನ ಯಾವ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ, ಮರಣ ಬರ್ತದೆ. ಈಗ ಕೆಲವೊಮ್ಮೆ ಅಂದ್ರೆ ದೇವರ ರಾಜ್ಯದಲ್ಲಿ ಅವರಿಗೆ ಬಹಳ ಆಸಕ್ತಿ ಇರ್ತದೆ. ಈಗ ನಾನು ಇದನ್ನ ಬಿಡ್ಲೇಬೇಕು, ಇದನ್ನ ಇಲ್ಲಿ ಮಾಡಬಾರ್ದು. ಆದರೆ ಆ ಒಂದು ಶೋಧನೆಯನ್ನು ತಪ್ಪಿಸಿಕೊಳ್ಳುವುದು ಹೇಗೆ? ಒಂದು ಮೇನ್ ಕೀ ಪ್ರಾರ್ಥನೆ ಆಗಿದೆ. ಎಷ್ಟು ಅವನು ದೇವರ ವಾಕ್ಯ ಓದುತ್ತಾನೋ ಆ ವಾಕ್ಯ ವಿದ್ಯೆಯಾಗಲಿಕ್ಕೆ ಅವನಿಗೆ ಬೇಕಾದ ಫಸ್ಟ್ ಸ್ಟ್ರೆಂತ್ ಸಿಗೋದು ಪ್ರಾರ್ಥನೆ. ಆ ಒಬ್ಬ ವಿಶ್ವ ದಿನಾಲು ಅಟ್ಲೀಸ್ಟ್ ಅವನು 1 ಗಂಟೆಗಿಂತಲೂ ಹೆಚ್ಚು ಅವನು ಪ್ರಾರ್ಥನೆ ಮಾಡುವುದಾದರೆ ಬುದ್ಧಿಯಲ್ಲಿಯೂ ಸ್ತುತಿ ಸ್ತೋತ್ರ ಅನ್ಯ ಭಾಷೆಗೆ ಅವನು ಪ್ರಾರ್ಥನೆ ಮಾಡಿ ಎಷ್ಟು ಅವನು ಜಾಸ್ತಿ ಪ್ರಾರ್ಥನೆ ಮಾಡುತ್ತಾನೋ ಅಷ್ಟು ದೇವರ ಆತ್ಮ ಬಲ ಅವನು ತುಂಬಲ್ಪಡ್ತಾನೆ. ಮತ್ತು ಬರೀ ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆ ಅದು ಇಮಿಡಿಯೇಟ್. ಒಂದೇ ಪ್ರಾರ್ಥನೆ ಮಾಡೋ ಮೊದಲು ನಂತರ ದೇವರ ಬಗ್ಗೆ ಓದುವನಾಗಬೇಕು, ಧ್ಯಾನ ಮಾಡುವನಾಗಬೇಕು, ಮತ್ತು 3ನೇ ಸ್ಟೆಪ್ ಅವನು ವಿಧೇಯನಾಗಬೇಕು. ಈ 3 ಸಂಗತಿ ಒಬ್ಬ ವಿಶ್ವಾಸಿ ತನ್ನ ಜೀವಿತದೊಂದು ಪ್ರಾಮುಖ್ಯತೆ. ಈಗ ನೋಡಿ, ಒಬ್ಬ ಮನುಷ್ಯನು ಬೆಳಗಿದ್ದ ಕೂಡಲೇ ಮಾಡ್ತಾನೆ, ಬ್ರಷ್ ಮಾಡ್ತಾನೆ, ನೀರು ಕುಡಿತಾನೆ, ಟೀ ಇದೆಲ್ಲ ಮಾಡೇ ಮಾಡ್ತಾನಲ್ಲ. ಯಾವೊಬ್ಬರು ಎದ್ದ ನಂತರ ಬ್ರಷ್ ಮಾಡದೆ, ಟೀ ಕುಡಿಯದೆ, ಟಿಫಿನ್ ಮಾಡದೆ ಯಾರಾದ್ರು ಇರ್ತಾರಾ? ಇಲ್ಲ. ಉಪವಾಸ ಮಾಡಿ ಇಚ್ಛೆಯಲ್ಲಿ ಯಾರು ಉಪವಾಸ ಮಾಡಿಲ್ಲ, ಅವ್ರು ಮಾಡ್ತಾರೆ. ಹೇಗೆ ಅದು ಅವರಿಗೆ ಇಂಪಾರ್ಟೆಂಟ್. ಟೀ ಕುಡಿಯೋದು ಇಂಪಾರ್ಟೆಂಟ್ ಅಲ್ಲ, ಬ್ರಷ್ ಮಾಡೋದು ಇಂಪಾರ್ಟೆಂಟ್, ಟಿಫಿನ್ ಇಂಪಾರ್ಟೆಂಟ್ ಆಗೋದೆ. ಅದಕ್ಕಿಂತ ಇದು ಇಂಪಾರ್ಟೆಂಟ್ ಮತ್ತು ಫಸ್ಟ್ ಸ್ಥಾನ ಕೊಡಬೇಕು. ಒಂದು ಎದ್ದ ಕೂಡಲೇ ಅವನು ಪ್ರಾರ್ಥನೆ ಮಾಡಬೇಕು. ಅಟ್ಲೀಸ್ಟ್ 1 ಗಂಟೆ ಆದರೂ ನಾನು ನನ್ನ ದೇವರ ಮುಂದೆ ಅವನು ವೈಯಕ್ತಿಕವಾಗಿ ರೂಮ್ನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವನಾಗಬೇಕು. ಪ್ರಾರ್ಥನೆ ಇಮಿಡಿಯೇಟ್ ಏನು ಮಾಡಬೇಕು? ಅವನು ಒಂದು ಅರ್ಧ ಗಂಟೆ ಆದರೂ ಅವನು ತನ್ನ ಬೈಬಲನ್ನು ಓದುವನಾಗಬೇಕು. ಬರೀ ಓದುವುದಲ್ಲ, ಒಂದು 10 ನಿಮಿಷದಲ್ಲಿ ಒಂದು ವಾಕ್ಯ ಧ್ಯಾನ ಮಾಡಬೇಕು. ಮತ್ತು ಅವನು 3ನೇ ವಿಧೇಯತೆಗೆ ತನ್ನನ್ನು ಒಪ್ಪಿಸಿಕೊಡುತ್ತಾರೆ. ಈ 3 ಸಂಗತಿ ಒಬ್ಬ ವಿಶ್ವಾಸ ಮಾಡುತ್ತಾನೋ 100% ಅವನು ತನ್ನ ಶರೀರಾಧೀನ ಸ್ವಭಾವದ ಮೇಲೆ ಅವನಿಗೆ ನಿಯಂತ್ರಣ ಸಿಗುತ್ತದೆ. ಇದು ಅವನು 3 ಸಂಗತಿ ಮಾಡುವುದಿಲ್ಲೋ ಆಗ ನೋಡಿ ನೋಡಿ ವಾಪಸ್ ಪೌಲನು ರೋಮ 7ನೇ ಅವನ ಆತ್ಮ ಒಪ್ಪುತ್ತದೆ. ಆತ್ಮ ಇರ್ತದೆ, ತಾನು ಮಾಡುತ್ತೆ ಪಾಪ, ಅದು ಶರೀರನೇ ಬಲ ಇಲ್ಲ. ಪಾಪ ಎಂಬುದಕ್ಕೆ ಆತ್ಮ ಹೇಳ್ತದೆ, ಇದು ಪಾಪ. ಶರೀರ ಬಲ ಇರ್ತದೆ. ಯಾಕೆಂದರೆ ಪ್ರಾರ್ಥನೆ ಒಬ್ಬವನ್ನು ಮಾಡುವುದಿಲ್ಲವೋ, ಒಬ್ಬ ದೇವರ ವಾಕ್ಯಕ್ಕೆ ವಿಧೇಯನ ಒಪ್ಪಿಸಿಕೊಡುವುದಿಲ್ಲವೋ
ಅವನು ಬಲೆಯನ್ನಾಗ್ತಾನೆ. ಅದಕ್ಕೆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಹಾಗೆ ವಾಕ್ಯ ಒಂದು ಅರ್ಧ ಗಂಟೆ ವಾಕ್ಯ ಓದುವಾಗ ಒಂದು 10 ನಿಮಿಷ ಅದೇನು ಮಾಡೋದಿಲ್ಲ, ಕೆಲವೊಂದು ವಾಕ್ಯವನ್ನು ಅವನು ಧ್ಯಾನ ಮಾಡಬೇಕು. ಪುನಃ ಧ್ಯಾನ ಮಾಡಿ, ಸ್ಟಡಿ ಮಾಡಿ, ಬೈಪಾಠ ಮಾಡಿ ಹಾಗೆ ಮಾಡ. 3ನೇ ಸ್ಟೆಪ್ಗಳನ್ನು ಏನು ಆ ದಿವಸ ಓದಿದನೋ, ಏನು ಧ್ಯಾನ ಮಾಡಿ ಅದಕ್ಕೆ ವಿಧೇಯನಾಗಬೇಕು. ಈ 3 ಸಂಗತಿ ಮಾಡ್ತಾನೆ 100% ಅವನು ನೆಪ ಹೇಳುವುದಿಲ್ಲ, ಅವನು ಓವರ್ಕಮ್ಮರ್, ಅವನ ಜಯ ಭರಿತ ಜೀವನ ಸಾಧ್ಯವಾಗ್ತದೆ. ಅದು ಈ 3 ಸಂಗತಿಗೆ ಅವನು ಪಾಸ್ಟರ್ ನೋಡಿ, ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಉಂಟು. ಯಾವುದಕ್ಕೂ ವ್ಯಾಯಾಮ ಬೇಕು. ನೋಡಿ ಈಗ ನೋಡಿ, ಪ್ರಾರ್ಥನೆ ಎಂಬುದಕ್ಕೆ ದೊಡ್ಡ ಅಡ್ಡಿ ನಮ್ಮ ಶರೀರ. ಓಕೆ, ಹೌದು. ಈಗ ಕೆಲಸಕ್ಕೆ ಬೇಗ ಒಂದು ಇಂಟರ್ವ್ಯೂ ಇದ್ದರೆ ಹೇಗೆ ಬೇಗ ಎದ್ದು ಹೋಗುದಿಲ್ವಾ? ಈಗ ಟ್ರೈನ್, ಈಗ ಒಂದು ಫಾರಿನ್ ಹೋಗಲು ಉಂಟು, ಪ್ಲೇನ್ ಹೋಗಲು ಉಂಟು. 4 ಗಂಟೆ ಪ್ಲೇನ್ ಇದ್ದರೆ ಅವನು ಆ ದಿವಸ ಬೇಗ ಎದ್ದು ಹೋಗುದಿಲ್ವಾ? ಅದಕ್ಕೆ ಅವನಿಗೆ ಹೋಗ್ಲಿಕ್ಕೆ ಗೊತ್ತುಂಟು, ಲೇಟ್ ಆದರೆ ಪ್ಲೇನ್ ತಪ್ಪಿ ಹೋಗ್ತದೆ ಗೊತ್ತುಂಟು. ಅದು ಪ್ರಾರ್ಥನೆಗೆ ಯಾಕಂದ್ರೆ ನಾವು ಟೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ ಅವನು ಮಲಗೋ ಮೊದಲು ಒಂದು ನಿರ್ಧಾರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹೌದು, ನಾನು ಬೆಳಿಗ್ಗೆ ಇಷ್ಟು ಗಂಟೆಗೆ ನಾನು ಹೇಳುತ್ತೇನೆ, ಅದಕ್ಕೊಂದು ಅಲಾರಾಮ್ ಸೆಟ್ ಮಾಡಬೇಕು. ಆಗ ಒಂದು ಮನಸ್ಸು ಮಾಡಿಕೊಂಡು ಅವನು ಓಟ ಮಾಡಿದರೆ ಮಾತ್ರವೇ, ದಿನಾಲು ಓಟ ಮಾಡ್ತಾ ಯಾವಾಗಲೂ ದಿನಾಲು ಪ್ರಾರ್ಥನೆ ಎಂಬುದು ಅವನು ರೂಢಿ ಮಾಡಬೇಕು. ಒಂದು ದಿವಸ ಹೇಳುವುದು, 2ನೇ ದಿವಸ ಬರ್ತದೆ ಪುನಃ ಪ್ರಾರ್ಥನೆ ಅಲಾರಾಮ್ ಆಗುವ. ಶರೀರ ಹೇಳ್ತದೆ ಸ್ವಲ್ಪ ನಿದ್ರೆ ಮಾಡೋಣ. ಇಡೀ ರಾತ್ರಿ ಈಗ ನಮ್ಮ ಸಮುದ್ರ ಬದಿ ಕೆಲವು ಕಡೆಯಲ್ಲಿ ತುಂಬ ಚಳಿ, 4 ಗಂಟೆ ಸ್ಟಾರ್ಟ್ ಆಗಿದೆ. ಅಯ್ಯೋ 5 ಗಂಟೆ ತುಂಬ ಚಳಿ, ಪಂಡಿದ್ರೆ ಮಾಡುವ. ಅವರ ಶರೀರದ ಸ್ವರಕ್ಕೆ ಆಲಸ್ಯ ಮಾಡಿಕೊಂಡರೆ ಒಂದು ನಾವು ಪ್ರೇಯರ್ ಮಾಡ್ತಾನೆ, 4 ದಿನ ಪುನಃ ಮಲಗುತ್ತಾನೆ. ಹಾಗೆ ಅಲ್ಲ, ದಿನಾಲು ಮಳೆ ಬರಲಿ, ಚಳಿ ಬರಲಿ, ಸೆಕೆ ಆಗಲಿ, ಇಡೀ ರಾತ್ರಿ ಏನು ನಿದ್ದೆ ಬರದೇ ಇರಲಿ, ಪ್ರಾರ್ಥನೆ ಒಂದು ಸಮಯ ಪ್ರಾರ್ಥನೆಗೆ ಎಂದು ಕೊಡುವನಾಗಬೇಕು. ವಾಕ್ಯ ಸಮಯ ವಾಕ್ಯಕ್ಕೆ ಎಂದು ಕೊಡುವನಾಗಬೇಕು. ಅದು ಮಾಡುವಾಗ 3ನೇ ವಿಧಾನಾಗಲಿ ಸಾಧ್ಯವಾಗುತ್ತೆ. ಆಗ ಪವಿತ್ರಾತ್ಮ ಬರ್ತಾನೆ, ಅವನ ಬಲನೀತಿಯಲ್ಲಿ ಪವಿತ್ರಾತ್ಮ ಪೂರ್ಣ ಬಲ ಕೊಟ್ಟು ಅದನ್ನು ಪರಿಪೂರ್ಣ ವಿಧೇಯತೆಗೆ ನಡೆಸ್ಕೊಂಡು ಹೋಗುತ್ತಾನೆ. ಆಗ ಅವನು ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ತಸಲಿಪಿಗೆ ಹಾಕಿದ್ದವರು ಅವರಿಗೆ ಮಾತ್ರ ಸಾಧ್ಯವಾಗ್ತದೆ. ಅಷ್ಟು ಅಪೊಸ್ತಲರು, ಇನ್ನೂ ಜೀವಿಸು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದೇ ಗಲಾತ್ಯರು 2:20 ಅಪೊಸ್ತಲ ಪೌಲನು ಹೇಳ್ತಾನೆ. ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸೋನು ನಾನಲ್ಲ. ಅದು ಅವನು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಯಾವಾಗ ಅವನಿಗೆ ಪ್ರಾರ್ಥನೆಗೆ, ವಾಕ್ಯಕ್ಕೆ, ವಿಧೇಯತೆ 3 ಸಂಗತಿಗೆ ಅವನು ಸ್ವಲ್ಪ ಆಗೋದಿಲ್ಲ, ಆಲಸ್ಯ ಮಾಡಿದರೆ ಅವನೆಲ್ಲದೇ ಸೋತು ಹೋಗ್ತಾನೆ. ಅಲ್ಲಿ ಅದೇ ಹೇಳ್ತೇನೆ, ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದಿಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಲಾರರು. ನೋಡಿ, ಒಳಪಡುವುದಕ್ಕೆ ಆಗುದು, ಈ ಶರೀರ ಬಿಡುವುದಿಲ್ಲ. ಈ ಶರೀರ ದೊಡ್ಡ ಡೆಡ್ ಎನಿಮಿ ಉಂಟಲ್ಲ, ಈಗ ನನ್ನ ಕ್ರಿಸ್ತ ಜೀವಿತದಲ್ಲಿ ದೊಡ್ಡ ಎನಿಮಿ ನಮ್ಮ ಶರೀರ. ಅದು ಆಗುದಿಲ್ಲ, ಒಪ್ಪುವುದಿಲ್ಲ. ಅದು ದೇವರಿಗೆ ಶತ್ರುತ್ವ, ದೇವರಿಗೆ ಮೆಚ್ಚಲಿಕ್ಕೆ ಆಗುವುದಿಲ್ಲ. ದೇವರಿಗೆ ನಾವು ಮೆಚ್ಚಬೇಕಾ? ಈ ನಮ್ಮ ಶರೀರವನ್ನು ಕೊಡಬೇಕು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಅಂದರೆ ಹೋರಾಟ ಇದೆ, ಉಂಟು, ಖಂಡಿತವಾಗಿ ಅಲ್ವಾ? ದಿನಾಲು ಮಾಡ್ಲಿಕ್ಕೆ ಉಂಟು. ಹೌದು, ಬ್ಯಾಟಲ್ ಮಾಡದವನು ಕ್ರೈಸ್ತ ಜೀವಿತದಲ್ಲಿ ನಡೀಲಿಕ್ಕೆ ಆಗುದಿಲ್ಲ. ಯಾವ ವಿಶ್ವಾಸಿ ನನಗೆ ಯುದ್ಧ ಮಾಡಲಿಕ್ಕೆ ಆಗುದಿಲ್ಲ, ಸುಲಭವಾಗಿ ಬೇಕು, ಎಲ್ಲವೂ ರೆಡಿಮೇಡ್ ಮಾಡಿ ಬಾಯಿಗೆ ಹಾಕಬೇಕು ಅಂತ ಪರ್ಲಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಪರ್ಲಕ್ಕನ್ನು ಹೋಗುವವನಾಗಬೇಕಾ, ಅವನು ಯುದ್ಧ ಮಾಡುವವನೇ ಆಗಬೇಕು. ಅಂದರೆ ಶರೀರ ಭಾವ ಕರ್ಮಗಳು ನಾವು ಬಿಡಲೇಬೇಕು. ಈಗ ಖಾಲಿ ಕೃಪೆ ಇದೆ ಅಂತ ಹೇಳ್ಕೊಂಡು ಶರೀರ ಭಾವದಲ್ಲಿ ಜೀವಿಸುವುದಾದ್ರೆ ಅದು ಅವನಿಗೆ ಆ ಕೃಪೆ ಒಂದಿನ ಶಿಕ್ಷೆ ಅವನಿಗೆ ತರುತ್ತದೆ. ಕೃಪೆ ಅವನಿಗೆ ಶಿಕ್ಷೆ ತಂದೇ ತರುತ್ತದೆ. ಅವನ ಗುರುಪಂದ ಕೈ ಬೀಳ್ಪಡುತ್ತಾನೆ. ಅವನು ಸೈತಾನನ ದಾಸೋತ್ತನಾಗಿ ಇರುತ್ತಾನೆ. ಅಂದರೆ ಯಾವ ರೀತಿ ಅದು ಪ್ರಭಾವ ಬೀಳುತ್ತದೆ? ಆ ಪಾಪ ಅಂದರೆ ಪಾಪ ಮಾಡುವವನು ಸೈತನ ಹುಟ್ಟಿದವನಾಗಿದ್ದಾನೆ. ಅಪ್ಪಸ್ತಲ ಪಾಪ ಯಾರು ಮಾಡ್ತಾನೋ ಸೈತನವನ ತಂದೆ ಆಗ್ತಾನೆ. ಓಕೆ, ಸೈತನವನು ಯಜಮಾನ ಆಗ್ತಾನೆ. ಸೈತನ ಮಾಡ್ತಾನೆ, ಒಂದು ಪಾಪ ಮಾಡು ತೊಂದರೆ ಇಲ್ಲ, ಇನ್ನೊಂದು ಪಾಪ ಮಾಡ್ತಾನೆ. ಮಾಡುವವನು ಒಂದು ಪಾಪ ಮಾಡೋದು ಮತ್ತು ಅವನು ಹೇಳ್ತಾನೆ ಸಣ್ಣ ತೊಂದರೆ ಇಲ್ಲಪ್ಪ. ಸೈತನ ಅವನಿಗೆ ವಾಕ್ಯವನ್ನು ಟ್ವಿಸ್ಟ್ ಮಾಡ್ತಾನೆ, ತೊಂದರೆ ಇಲ್ಲಪ್ಪ ಎಂಬುದಾಗಿ ಕೃಪೆ ಉಂಟು. ಕೆಲವರು ಹಾಗೆ ಹೇಳುವವರು ಇದ್ದಾರಲ್ಲ, ಹೌದು, ಸಣ್ಣ ಪಾಪ ಮಾಡಿದ್ರೆ ತೊಂದರೆ ಇಲ್ಲ. ಹೌದು, ಅದಕ್ಕೆ ದೇವರ ಮಕ್ಕಳಾದವರು ವಿವೇಚನೆ ಮಾಡಬೇಕು. ಸ್ವಸ್ಥ ಬೋಧನೆ ಯಾವುದು, ಸುಳ್ಳು ಬೋಧನೆ ಯಾವುದು. ಸ್ವಸ್ಥ ಬೋಧನೆ ಯಾವಾಗಲೂ ಪಾಪವನ್ನು ಖಂಡಿಸ್ತದೆ. ಆ ಸ್ವಸ್ಥ ಬೋಧನೆ ದೇವರ ಮಕ್ಕಳು ಏನು ಮಾಡಬೇಕು, ಅದನ್ನು ಗ್ರಹಿಸುವವರಾಗಬೇಕು. ಅಂದರೆ ಪಾಪವನ್ನು ಖಂಡಿಸುವುದು ಅಲ್ವಾ? ಹೌದು, ಅದು ಸ್ವಸ್ಥ ಬೋಧನೆ ಒಂದು ಕ್ರಮದಲ್ಲಿ, ಗುಣದಲ್ಲಿ ಒಂದು ಖಂಡಿತವಾಗಿ ಅಲ್ವಾ? ಯಾಕಂದ್ರೆ ಪಾಪ ಮಾಡಿ ಅಥವಾ ಪಾಪ ಮಾಡುವ ಹಾಗೆ ಪ್ರಚೋದನೆ ಅಂದ್ರೆ ಸ್ವಲ್ಪ ನೈಸ್ ಬೋಧನೆ, ಅಂದ್ರೆ ಜನರನ್ನು ಖುಷಿ ಮಾಡುವುದು, ತೀಟಿಕಿವೆ ಉಳ್ಳವರು ಅಲ್ವಾ? ಹೌದು,
ಅವರಿಗೆ ಬೇಕಾದ ರೀತಿಯಲ್ಲಿ ಹೇಳು. ಹೌದು ಅಲ್ವಾ? ಈಗ ಜನರಿಗೆ ಕೆಲಸ ಬೇಕು, ಹೌದು, ಫೈನಾನ್ಸ್ ಬೇಕು, ಮತ್ತೆ ದುಡ್ಡು ಮಾಡಬೇಕು, ನಾನು ರಿಚ್ ಆಗಬೇಕು, ಯಾವುದೇ ಅಡ್ಡದಾರಿಯಲ್ಲಿ ಹೋದ್ರೆ ಮಾತ್ರ ಸಿಗೋದು ಅದು ಅಲ್ಲ. ಹೋದ್ರೆ ಸರಿನಾ? ಅಲ್ಲ, ಹಾಗೆ ಕಲಿಸಿಕೊಡ್ತಾರೆ. ಅಂದ್ರೆ ಆ ರೀತಿಯಾಗಿ ಹೋಗುವವರಿಗೆ ಕೂಡ ಪಾಲಿಶ್ ಮಾಡ್ತಾರೆ. ಅದು ಸರಿನಾ? ತಪ್ಪು ಅದು. ಯಾಕೆ? ಯಾಕಂದ್ರೆ ದೇವರ ವಾಕ್ಯ ಇರ್ತದೆ, ಅತಿ ಸ್ಪಷ್ಟ ಇರ್ತದೆ. ದೇವರ ವಾಕ್ಯ ನೋಡಿ, ಹಣದ ಆಸೆಯು ಅಂದರೆ ಹಣ ಕೆಟ್ಟದಲ್ಲ, ಹಣದ ಆಸೆಯು ಎಲ್ಲ ಕೆಟ್ಟದೇ ಮೂಲವಾಗಿದೆ. ಅದು ಅನೇಕರು ತನ್ನ ನಂಬಿಕೆ ಬಿಟ್ಟುಕೊಂಡು ಅಲೆದಾಡುತ್ತಾರೆ. ತಿಮೋಥಿ 1 10 ವಾಕ್ಯದ ಬಲಪಟ್ಟಿದೆ. ದೇವರ ವಾಕ್ಯ ಅದೊಂದು ವಚನ ಓದಿಕೊಳ್ಳುವ. ಆಯಿತು. 1 ತಿಮೋಥಿ 6 10 ವಾಕ್ಯ. ಯಾಕಂದ್ರೆ ಅದು ತುಂಬಾ ಅತಿ ಇಂಪಾರ್ಟೆಂಟ್ ಆಗಿದೆ. ಹೌದು, ಬಹಳ. 1 ತಿಮೋಥಿ 6 10 ವಾಕ್ಯ. ಓಕೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಗೆ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅನೇಕ ವೇದನೆಗಳು ಬಂದವು ಅಲ್ವಾ? ಅನೇಕ ಕಷ್ಟಗಳು, ನಷ್ಟಗಳು, ಇಕ್ಕಟ್ಟುಗಳು ಅವರಿಗೆ ಸಂಭವಿಸುವುದು ಉಂಟು ಅಲ್ವಾ? ದೇವರ ವಾಕ್ಯದ ಪ್ರಕಾರ ಸಿಗುವಂತ ಆಶೀರ್ವಾದ ಅವ್ರಿಗೆ ಒಂದು ಮಾಡೋದಿಲ್ಲ. ಅವ್ರು ಮಾಡ್ತಾರೆ, ದೇವರ ವಾಕ್ಯ ಪ್ರಕಾರ ನಡೆಯಬೇಕಾದರೆ ಅವರು ಆ ದೇವರ ಕೊಡುವ ಅದೆಲ್ಲ ದಶಮಾಂಶ ಕೊಡಬೇಕು, ದೇವರಿಗೆ ಕಾಣಿಕೆ ಕೊಡಬೇಕು, ಕೆಟ್ಟ ಅನೀತಿಯನ್ನು ಮಾಡಬಾರ್ದು. ಈ ಹಣದ ಆಸೆ ಮಾಡೋರು ಏನು ಮಾಡ್ತಾರೆ, ಅವ್ರು ದೇವರಿಗೆ ದಶಮಾಂಶ ಕಾಣಿಕೆಯನ್ನು ಕದ್ದುಕೊಳ್ಳುತ್ತಾರೆ ಮತ್ತು ಅವರು ಸುಳ್ಳು ಹೇಳಿಕೊಂಡು ಅವ್ರ ಒಟ್ಟು ಮನಸ್ಸನ್ನು ಐಶ್ವರ್ಯಂಗ ಆಗುವ ಐಶ್ವರ್ಯವಂತ ಸ್ಪಿರಿಟ್ ಅವರನ್ನು ಹಿಡಿದುಕೊಳ್ಳುತ್ತದೆ. ಅಂದ್ರೆ ಆ ಸ್ಪಿರಿಟ್ ಅಲ್ಲಿ ಮೂವ್ ಆಗ್ತಾರೆ. ಹಣ ಇರುವುದು ಕೆಟ್ಟದಲ್ಲ, ಹಣ ಅವರು ಕೆಟ್ಟದಲ್ಲ, ಅದರ ಹಿಂದೆ ಹೋಗುವುದು, ಅದು ಹಿಂದೆ ಹೋಗುವುದು, ಮೋಸ. ಹೌದು, ಜನರನ್ನು ಮೋಸ ಮಾಡಿ ಏನು ಅಂದ್ರೆ ನೋಡಿ, ಅದು ಯಾಕೋಬ ಪತ್ರಿಕೆಯಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಯಾರಾದ್ರೂ ಕೆಲಸಕ್ಕೆ ಬಂದ್ರೆ ಅವರಿಗೆ ಅದೇ ದಿನ ಸಂಬಳವನ್ನು ಕೊಟ್ಟು ಆ ಒಂದು ಅವನಿಗೆ ಆ ಒಂದು ಕಳಿಸಿ ಬಿಡುವಂತ. ಯಾಕಂದ್ರೆ ಅವನಿಗೆ ಮರುದಿನ ಇದು ಇಲ್ವೋ ಗೊತ್ತಿಲ್ಲ ಅಲ್ವಾ? ಈಗಿನ ಕಾಲದಲ್ಲಿ ಕೆಲವರು ಹಾಗೆ ಒಳ್ಳೆ ಜೀವಿತವನ್ನು ಜೀವಿಸುವುದಾದ್ರೆ ಖಂಡಿತವಾಗಿ ದೇವರು ಅವರನ್ನು ಅದ್ಭುತವಾಗಿ ನಡೆಸ್ತಾನೆ ಅಲ್ವಾ? ಕೆಟ್ಟತನವಾಗಲಿ ಅಥವಾ ಮೋಸ ವಂಚನೆ ಯಾವುದು ಮಾಡದೆ ದೇವರ ರಾಜ್ಯದಲ್ಲಿ ಹೋಗುವುದು ಅದು ಹಿತಕರವಾದದ್ದು, ಉತ್ತಮವಾದದ್ದು. ಪಾಪರಹಿತ ಜೀವಿತವೇ ಕ್ರಿಸ್ತಿಯ ಜೀವಿತಕ್ಕೆ ಆಧಾರ. ದೇವರಿಗೆ ಸ್ತೋತ್ರವಾಗಲಿ. ದೇವ ಮಕ್ಕಳೇ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದೇವರ ರಾಜ್ಯ ಅವರದ್ದು ಅಂತ ಇವತ್ತು ವಾಕ್ಯಾನುಸಾರವಾಗಿ ಹೇಳಿದ್ರು. ಸೇವಕರ ಮುಖಾಂತರ ನೀವು ಹಲವಾರು ಆಲೋಚನೆಗಳನ್ನು ಹೊಂದಿಕೊಂಡಿದ್ರಿ. ದೇವ ಮಕ್ಕಳು, ಯಾವ ವಚನ ನಿಮಗೆ ಟಚ್ ಆಗಿರಬಹುದು, ಹಲವಾರು ವಚನಗಳು ಹೇಳಿದ್ದಾರೆ. ನಿಜವಾಗಿ ಸ್ವಸ್ಥ ಬೋಧನೆ ಆಗಿದೆ. ಇದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಕಣ್ಣುಗಳು ಮುಚ್ಚಿಕೊಂಡು ನಿಮಗಾಗಿ ನಾವು ಪ್ರಾರ್ಥಿಸುತ್ತೇನೆ. ಮುಂದಿನ ಭಾಗ ದೇವರಿಗೆ ಒಪ್ಪಿಸಿಕೊಡುವ. ಕರ್ತ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ವಿಶೇಷವಾಗಿ ಹೌದು ಸ್ವಾಮಿ, ತಂದೆ ದೇವರ ಆತ್ಮದಲ್ಲಿ ನಾವು ಬಡವರಾಗಿದ್ದರೆ, ಹೌದು ದೀನತೆ, ಹೌದು ಸ್ವಾಮಿ, ನಮಗೆ ಎಷ್ಟೇ ದೇವರ ವಾಕ್ಯ ಅನುಸಾರವ ಆ ವಾಕ್ಯದ ಜ್ಞಾನ ಇದ್ದರೂ ಕೂಡ ಯಾವಾಗಲೂ ನಾವು ಸಣ್ಣ ಮಕ್ಕಳಂತೆ ನಿನ್ನ ರಾಜ್ಯದಲ್ಲಿ ನಾವು ಯಾವಾಗಲೂ ದೀನವುಳ್ಳವರಾಗಿ ದೀನಭಾವವುಳ್ಳವರಾಗಿ ನಡೆದು ಪವಿತ್ರಾತ್ಮನ ಫಲದಲ್ಲಿ ಬೆಳೆದು ಬರಬೇಕು. ಅಷ್ಟೇ ಅಲ್ಲ ಕರ್ತನೆ, ಹೌದು, ಯಾವುದೇ ಪಾಪ ನೀತಿ ನಮ್ಮಲ್ಲಿ ಇರದಂತೆ ತಪ್ಪಿಸಿ ಕಾಪಾಡುವಂತೆ ನಿನ್ನ ಪ್ರಾರ್ಥಿಸ್ತೀನಿ. ಇವತ್ತು ವಾಕ್ಯ ಕೊಟ್ಟ ಸೇವಕರನ್ನು ಆಶೀರ್ವದಿಸು. ಇವತ್ತು ಹೌದು ಸ್ವಾಮಿ, ಆಸರೆ ಚಾನಲ್ ನೋಡುವಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ. ಸತ್ಯ ಅವರಿಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಿನ್ನ ರಾಜ್ಯಕ್ಕೂ ನಿನ್ನ ನೀತಿಗೆ ಅವು ಸಂಪೂರ್ಣ ರಕ್ಷಣೆಯಲ್ಲಿಯೂ ನೀನು ನಡೆಸುವಂತ ಪ್ರಾರ್ಥಿಸ್ತೀನಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವಳ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ಸೇವಕರು ನಿಮಗೆ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ನಾವು ಸತ್ಯ ನಿಮಗೆ ಬಿಡುಗಡೆ ಮಾಡ್ತಾ ಈ ಕಾರ್ಯಕ್ರಮ ಬರುವ ತನಕ ಆಸರೆ ಚಾನಲನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.